ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತೇಳಿ ಛಲವಾದಿ ಮಹಾಸಭಾ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಅನ್ವಯ ಕರ್ನಾಟಕ ಸರ್ಕಾರವು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಎಚ್.ಎನ್. ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಒಂದು ಆಯೋಗ ರಚಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯ ದೊರಕಬೇಕಾಗಿದೆ. ಆಯೋಗವು ಪರಿಶಿಷ್ಟ ಜಾತಿಯ ನಿಖರ ಅಂಕಿ ಅಂಶಗಳ ಸಂಗ್ರಹಕ್ಕಾಗಿ ಸಮೀಕ್ಷೆ ಕಾರ್ಯ ಪ್ರಾರಂಭಿಸಿದೆ. ಸಮೀಕ್ಷೆದಾರರು ತಮ್ಮ ಮನೆ ಬಳಿ ಬಂದಾಗ ಬಹಳ ಎಚ್ಚರಿಕೆಯಿಂದ ಛಲವಾದಿ ವಲಯ ಎಂದು ಘೋಷಿಸಿ ಜಾತಿ ಕಾಲಂನಲ್ಲಿ ನಮೂದಿಸಿ ಆಯ್ಕೆ ಮಾಡಬೇಕು. ಈ ಮೂಲಕ ವಲಯ ಸಮುದಾಯಕ್ಕೆ ನ್ಯಾಯಯುತ ಪಾಲು ದೊರಕಲು ಅತ್ಯವಶ್ಯಕವಾಗಿರುತ್ತದೆ ಎಂದು ಛಲವಾದಿ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಆನವಾಳ್ ಸುರೇಶ್ ಛಲವಾದಿರವರು ಮನವಿ ಮಾಡಿಕೊಂಡಿದ್ದಾರೆ. ಏನು ಇವತ್ತು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟು ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ, ಒಳ ಮೀಸಲಾತಿ ಏನು ಮನೆಗೆ ಬಂದು ಒಳ ಮೀಸಲಾತಿ ಬಗ್ಗೆ ಏನು ಸರ್ಕಾರ ಆದೇಶ ಮಾಡಿದೆ, ಅದ್ರ ಬಗ್ಗೆ ನಾವು ಬಲಗೈ ಜನಾಂಗ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ವಾಣಿ ಶಿವರಾಮ್ ಅವರು ಮಾತಾಡಿರೋ ನಮಗೆ ಗೈಡ್ಲೈನ್ ಕೊಟ್ಟಿರೋದು. ಸರ್ಕಾರ ಏನು ಇವತ್ತು ಒಳ ಮೀಸಲಾತಿ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಪ್ರತಿಯೊಂದು ಮನೆಗೆ ಹೋಗು ಜನಗಣತಿ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಛಲವಾದಿ ವಲಯ ಅಂತಲೇ ನಾವು ಭರಿಸಬೇಕು. ಅದು ಬಿಟ್ಟು SC ಮತ್ತು ಆದಿ ಕರ್ನಾಟಕ ಇದು ಬಿಟ್ಟು ನಾವು ವಲಯ ಅಂತಲೇ ನಾವು ಮೆನ್ಷನ್ ಮಾಡಬೇಕಾಯ್ತದೆ. ಛಲವಾದಿ ವಲಯ ಇವೆರಡು ಬಿಟ್ಟು ದಯಮಾಡಿ ನಮ್ಮ ಮಂಡ್ಯ ಜನತೆಗೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟೇ, ನಾವು ಛಲವಾದಿ ವಲಯ ಇವೆರಡು ಬಿಟ್ಟು ಜಾತಿ ಗಣತಿಯಲ್ಲಿ ಇನ್ನೇನು ಫಿಲ್ ಮಾಡಿಸಿಕೋಬೇಡಿ. ಅವ್ರು ಹೆಂಗೆ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಹಂಗೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಛಲವಾದಿ ವಲಯ ಅಂತ ಹೇಳಿ ನಿಮಗೆ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಹಾಗೇ ಯಾರೇ ಏನು ಹೇಳಿದ್ರು ಅವರೇ ದಾರಿ ತಪ್ಪಿಸ್ಬೋದು. ಆದಿ ಕರ್ನಾಟಕ ಅಂತ ಬರೀಸಿ, ಇಲ್ಲಾಂದರೆ SC ಅಂತ ಬರೀಸಿ, ಬೇರೆ ಇದೇನೋ ಬರೀಸಿ ಅಂತ ಹೇಳ್ತಾರೆ. ದಯಮಾಡಿ ಇದಕ್ಕೆ ನೀವು ಯಾವುದೇ ಕಿವಿ ಕೊಡ್ದೇ ನೀವು ವಲಯ ಅಂತಲೇ ನಾವು ಭರಿಸ್ಬೇಕಾಯ್ತದೆ. ಹಂಗೆ ಮಾಡಿ ದಯಮಾಡಿ ಎಲ್ಲ ನಮ್ಮ ಜನತೆ ನಾವು ಜನಗಣತಿಲಿ ನಾವು ಭರಿಸಿ 1,08,00,000 ನಾವಿದ್ದೀವಿ. ಅದೇ ರೀತಿ ನಾವು ಭರಿಸಿದ್ರೆ ಇನ್ನೂ ಜಾಸ್ತಿನೇ ಬರ್ತೀವಿ ಅಂತ ಡೋರ್ ಹತ್ರ ಬಂದಾಗ ನೀವು ವಲಯ ಅಂತಲೇ ಭರಿಸ್ಬೇಕಾಯ್ತದೆ. ಯಾರು ಅಧಿಕಾರಿಗಳು ಬರ್ತಾರೆ ನಿಮ್ಮ ಮನೆ ಹತ್ರ ವಲಯ ಅಂತಲೇ ನೀವು ಭರಿಸ್ಬೇಕಾಯ್ತದೆ. 5ನೇ ತಾರೀಕಿಂದ ಶುರು ಆಯ್ತದೆ. ಮನೆ ತಕ್ಕ ಬರ್ತಾರೆ, ಆಗ ವಲಯ ಅಂತಲೇ ನೀವು ಭರಿಸ್ಬೇಕಾಗುತ್ತೆ.